ಸ್ಪರ್ಧಾರ್ಥಿಗಳೇ, ಹಿಂದೆ ನೋಟಿಫಿಕೇಶನ್ ಬಗ್ಗೆ ನೋಡೋದಾದರೆ ನೋಡಿರಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನಲ್ಲಿ ಖಾಲಿ ಇರುವ ರಿಕ್ರೂಟ್ಮೆಂಟ್ ಆಫ್ ಪೋಸ್ಟ್ ಆಫ್ ಆಫೀಸ್ ಅಟೆಂಡೆಂಟ್ ಇನ್ ರಿಸರ್ವ್ ಬ್ಯಾಂಕ್ನಲ್ಲಿ ಖಾಲಿ ಇರುವ ವಿವಿಧ ರೀತಿಯ ನೇಮಕಾತಿಗಳನ್ನು ಕನ್ಫರ್ಮ್ ಆಗಿದ್ದು, ಪೋಸ್ಟ್ ನೇಮ್ ಬಂದುಬಿಟ್ಟು ಪೋಸ್ಟ್ ಆಫ್ ಆಫೀಸ್ ಅಟೆಂಡೆಂಟ್ ಅಂತೇಳಿ ಟೋಟಲ್ ಪೋಸ್ಟ್ ಬಂದುಬಿಟ್ಟು 572 ಪೋಸ್ಟ್ಗಳು ಆಲ್ ಇಂಡಿಯಾದಲ್ಲಿ ಖಾಲಿರುವ ಪೋಸ್ಟ್ ಆಗ್ಯಾವ. ನೋಡಿರಿ, ಆಫೀಸ್ ಅಟೆಂಡೆಂಟ್ ಹುದ್ದೆಗೆ ಯಾವ ರೀತಿ ಕ್ವಾಲಿಫಿಕೇಷನ್ ಇರಬೇಕು ಮತ್ತು ಪೋಸ್ಟ್ ಯಾವ ರೀತಿ ರಾಜ್ಯಗಳಿಗೆ ಹಂಚಿಕೆ ಮಾಡಲಾಗಿದೆ ಅಂತ ನೋಡೋಣ. ನೋಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿರಿ, ಈ ಹುದ್ದೆಗೆ ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಹಾಕಬೇಕಾಗಿರ್ತದೆ. ನೋಡಿರಿ, ಆಫೀಷಿಯಲ್ ವೆಬ್ಸೈಟಿಗೆ ಹೋಗಿ ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ಇನ್ನು ಅಪ್ಲಿಕೇಶನ್ನ ಜನವರಿ 15, 2026 ಪ್ರಾರಂಭವಾಗಿದ್ದು, ಕೊನೆಯ ದಿನಾಂಕ ಬಂದುಬಿಟ್ಟು ಫೆಬ್ರವರಿ 4, 2026 ಕೊನೆಯ ದಿನಾಂಕ ಆಗಿರ್ತದೆ. ಇನ್ನು ಪೇಮೆಂಟ್ ಆಫ್ ಟೆಸ್ಟ್ ಫೀ ಅಂದರೆ ಅಪ್ಲಿಕೇಶನ್ ಫೀದು ಆನ್ಲೈನ್ ಮೂಲಕ ಇರ್ತೈತಿ ಟೆಸ್ಟ್. ಅದಕ್ಕೆ ಫೆಬ್ರವರಿ 4 ನೀವು ಅಪ್ಲಿಕೇಶನ್ ಫೀಯನ್ನು ಪೇ ಮಾಡಬೇಕು. ಇನ್ನು ಎಕ್ಸಾಮ್ ಆನ್ಲೈನ್ ಟೆಸ್ಟ್ ಯಾವಾಗ ಇರ್ತಾವಂದ್ರೆ ಫೆಬ್ರವರಿ 28 ಅಥವಾ ಮಾರ್ಚ್ 1 ಎಕ್ಸಾಮನ್ನು ನಡೆಸ್ತಾರಂತ ಟೈಮ್ ಟೇಬಲ್ ಕೂಡ ಅನೌನ್ಸ್ ಆಗಿದೆ. ಇನ್ನು ಪೋಸ್ಟ್ ಯಾವ ರೀತಿ ಅದಾವ ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನ್ ಯಾವ ರೀತಿ ಐತೆ ಅಂತ ನೋಡೋಣ. ನೋಡಿರಿ, ಮೊದಲನೇದಾಗಿ ಬೆಂಗಳೂರಲ್ಲಿ ನೋಡೋಣ. ಬೆಂಗಳೂರಲ್ಲಿ ಕ್ಯಾಟಗರಿ ವೈಸ್ ಯಾವ ರೀತಿ ಪೋಸ್ಟನ್ನು ಹಂಚಿಕೆ ಮಾಡಲಾಗಿದೆ ಅಂದರೆ ಟೋಟಲಾಗಿ 16 ಪೋಸ್ಟ ಬೆಂಗಳೂರಲ್ಲಿ ಖಾಲಿರುವ ಹುದ್ದೆಗಳಾಗ್ಯಾವ. ಇದರಲ್ಲಿ ಕ್ಯಾಟಗರಿ ವೈಸ್ SC ಅಭ್ಯರ್ಥಿಗಳಿಗೆ 3 ವೇಕೆನ್ಸಿ, OBCಗೆ 5 ವೇಕೆನ್ಸಿ, ಇನ್ನು EWS ಅಭ್ಯರ್ಥಿಗಳಿಗೆ 1, ಜನರಲ್ ಮತ್ತು UR ಅಭ್ಯರ್ಥಿಗಳಿಗೆ 7 ವೇಕೆನ್ಸಿ ಖಾಲಿ ಇದಾವೆ. ಅಂದರೆ ಟೋಟಲಾಗಿ 16 ವೇಕೆನ್ಸಿಗಳು ಬೆಂಗಳೂರಲ್ಲಿ ಖಾಲಿ ಇದ್ದಾವೆ. ಇನ್ನು ನಾವು ಆಲ್ ಇಂಡಿಯಾದಲ್ಲಿ ಖಾಲಿರುವ ಪೋಸ್ಟ್ ಬಗ್ಗೆ ನೋಡೋದಾದರೆ ನೋಡಿರಿ, ಟೋಟಲಾಗಿ SC ಅಭ್ಯರ್ಥಿಗಳಿಗೆ 89 ಪೋಸ್ಟ ಮತ್ತು 1 ಬ್ಯಾಕ್ಲಾಗ್ ಹುದ್ದೆ ಖಾಲಿ ಐತಿ. ಅಂದರೆ 90 ಪೋಸ್ಟ SC ಅಭ್ಯರ್ಥಿಗಳಿಗೆ ಆಯಿತು. ಅದೇ ರೀತಿ ST ಅಭ್ಯರ್ಥಿಗಳಿಗೆ 58 ಪೋಸ್ಟ ಈಗ ಪ್ರಸ್ತುತ ಖಾಲಿದ್ದು, 12 ಬ್ಯಾಕ್ಲಾಗ್ ಹುದ್ದೆಗಳಿವೆ. ಇನ್ನು OBC ಅವರಿಗೆ 83 ವೇಕೆನ್ಸಿ ಪ್ರಸ್ತುತ ಮತ್ತು ಬ್ಯಾಕ್ಲಾಗ 8 ಹುದ್ದೆಗಳು ಅದಾವೆ. ಇನ್ನು EWSಗೆ 51 ವೇಕೆನ್ಸಿ, ಯಾವುದೇ ರೀತಿ ಬ್ಯಾಕ್ಲಾಗ್ ಹುದ್ದೆಗಳು ಉಳಿದಿಲ್ಲ. ಇನ್ನು ಜನರಲ್ ಅಥವಾ UR ಅಭ್ಯರ್ಥಿಗಳಿಗೆ 291 ವೇಕೆನ್ಸಿಗಳು ಖಾಲಿದ್ದಾವೆ. ಟೋಟಲಾಗಿ ಆಫೀಸ್ ಅಟೆಂಡೆಂಟ್ ಅಂತೇಳಿ 572 ವೇಕೆನ್ಸಿಗಳು RBI ಬ್ಯಾಂಕ್ನಲ್ಲಿ ಖಾಲಿ ಇರುವ ಹುದ್ದೆಗಳಾಗ್ಯಾವ. ಈ ಹುದ್ದೆಗೆ ನಾವು ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಆನ್ಲೈನ್ ಮೂಲಕ ಅಪ್ಲಿಕೇಶನನ್ನು ಹಾಕ್ಬೋದು. ಇದು ಕೊನೆಯ ದಿನಾಂಕ ಫೆಬ್ರವರಿ 4 ಅಪ್ಲಿಕೇಶನನ್ನು ಹಾಕಿ ಅಪ್ಲಿಕೇಶನ್ ಫೀಯನ್ನು ಪೇ ಮಾಡಬೇಕಾಗಿರ್ತದೆ. ಇನ್ನು ಅಭ್ಯರ್ಥಿಗಳಿಗೆ ಯಾವ ರೀತಿ ಏಜ್ ಇರಬೇಕಂದ್ರೆ ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ನೋಡಿರಿ, 18ರಿಂದ ಮೇಲ್ಪಟ್ಟು ಮತ್ತು 25 ವರ್ಷದ ಕೆಳಗಿನ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ನೋಡಿರಿ, ಏಜ್ ಜಾಸ್ತಿ ಆದರೂ ಕೂಡ ಅಪ್ಲಿಕೇಶನ್ನ ಏಜ್ ರಿಲ್ಯಾಕ್ಸನ್ಸ್ ಮೂಲಕ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ನೋಡಿರಿ, ಯಾವ ರೀತಿ ಅಂದರೆ ಕ್ಯಾಟಗರಿ ವೈಸ SC ST ಅಭ್ಯರ್ಥಿಗಳಿಗೆ 5 ವರ್ಷ ಏಜ್ ರಿಲ್ಯಾಕ್ಸನ್ಸ್ ಇರುತ್ತೆ. ಅಂದರೆ ಅಪ್ ಟು 30 ವರ್ಷದ ಒಳಗಿನ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಇನ್ನು OBC ಅಭ್ಯರ್ಥಿಗಳಿಗೆ 3 ವರ್ಷ ಏಜ್ ರಿಲ್ಯಾಕ್ಸನ್ಸ್ ಇರುತ್ತೆ. ಅಂದರೆ 28 ವರ್ಷದ ಒಳಗಿನ ಅಭ್ಯರ್ಥಿಗಳು ಅಪ್ಲಿಕೇಶನನ್ನು ಹಾಕ್ಬೋದು. ಇನ್ನು PWBD ಅಭ್ಯರ್ಥಿಗಳಿಗೆ ಕ್ಯಾಟಗರಿ ವೈಸ ಜನರಲ್ ಅಥವಾ EWS ಅಭ್ಯರ್ಥಿಗಳಿಗೆ 10 ವರ್ಷ, ಇನ್ನು OBC 13 ವರ್ಷ, SC ST ಅವರಿಗೆ 15 ವರ್ಷಗಳ ಕಾಲ ಏಜ್ ರಿಲ್ಯಾಕ್ಸನ್ಸ್ ಅಪ್ಲೈ ಆಗ್ತದೆ. ಇನ್ನು ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳಿಗೆ ಮ್ಯಾಕ್ಸಿಮಮ್ 50 ವರ್ಷದ ಒಳಗಿನ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಇನ್ನು ವಿಧಿವೆ ಅಥವಾ ಡೈವರ್ಸ್ ಮೇನ್ ಮತ್ತು ವುಮನ್ ಜುಡಿಕಲ್ ಸಪ್ರೇಟೆಡ್ ಮೇನನ್ನು 35 ವರ್ಷ ಏಜ್ ರಿಲ್ಯಾಕ್ಸನ್ಸ್ ಇರುತ್ತೆ. ಇನ್ನು ಅಭ್ಯರ್ಥಿ ಯಾವುದಾದ್ರೂ ಮೊದಲೇ RBIನಲ್ಲಿ ವರ್ಕ್ ಮಾಡ್ತಿದ್ರೆ ಅವರಿಗೆ 3 ವರ್ಷ ಏಜ್ ರಿಲ್ಯಾಕ್ಸನ್ಸನ್ನು ನೀಡ್ತಾರೆ. ಇನ್ನು ನಾವು ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ನಮಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಯಾವ ರೀತಿ ಇರಬೇಕಂದ್ರೆ ನೋಡಿರಿ, ಅಭ್ಯರ್ಥಿ 10ನೇ ಪಾಸ್ ಆಗಿರಬೇಕು ಮತ್ತು ಅಭ್ಯರ್ಥಿ ಡಿಗ್ರಿಯನ್ನು ಪಾಸ್ ಆಗಿರಬೇಕಾಗಿರ್ತದೆ. ಡಿಗ್ರಿ 1/1/2026 ಒಳಗಾಗಿ ಪಾಸ್ ಆಗಿದ್ದರೆ ಮಾತ್ರ ಅಪ್ಲಿಕೇಶನನ್ನು ಹಾಕೋಕ್ಕೆ ಅವಕಾಶವಿರ್ತದೆ. ಇನ್ನು ಅಭ್ಯರ್ಥಿಗಳನ್ನ ಯಾವ ರೀತಿ ಸೆಲೆಕ್ಷನ್ ಮಾಡ್ಕೋತಾರಂದ್ರೆ ನೋಡಿರಿ, ಅಭ್ಯರ್ಥಿಗಳಿಗೆ ರಿಟರ್ನ್ ಎಕ್ಸಾಮ್ ಇರುತ್ತೆ, ಅದು ಆನ್ಲೈನ್ ಟೆಸ್ಟ್. ಇದರಲ್ಲಿ ಸಬ್ಜೆಕ್ಟ್ ಯಾವ ರೀತಿ ಇರ್ತಾವೆ ಅಂದ್ರೆ ನೋಡಿರಿ, ಮೊದಲನೇದಾಗಿ ರೀಸನಿಂಗ 30 ಕ್ವಶನ್ಸ್ ಇರ್ತವೆ, 30 ಮಾರ್ಕ್ಸ್.
ಅದೇ ರೀತಿ ಜನರಲ್ ಇಂಗ್ಲೀಷ್ ಬಂದುಬಿಟ್ಟು 30 ಕ್ವಶನ್ಸ 30 ಮಾರ್ಕ್ಸನ್ನು ಒಳಗೊಂಡಿರುತ್ತೆ. ಇನ್ನು ಜನರಲ್ ಅವೇರ್ನೆಸ್ ಬಂದುಬಿಟ್ಟು 30 ಕ್ವಶನ್ಸ 30 ಮಾರ್ಕ್ಸ್ ಇರುತ್ತೆ. ಇನ್ನು ನ್ಯೂಮರಿಕಲ್ ಎಬಿಲಿಟಿ ಕೂಡ ಇರ್ತೈತಿ, ಅದಕ್ಕೂ ಕೂಡ 30 ಕ್ವಶನ್ಸ 30 ಮಾರ್ಕ್ಸ್ ಇರುತ್ತೆ. ಟೋಟಲಾಗಿ ಇದು 120 ಕ್ವಶನ್ಸನ್ನು ಒಳಗೊಂಡಿದ್ದು, ಮ್ಯಾಕ್ಸಿಮಮ್ಮ 120 ಕ್ವಶನ್ಸರ ಇರ್ತಾವ. ಒಂದು ಕ್ವಶನ್ಗೆ 1 ಮಾರ್ಕ್ನಂತೆ ಟೋಟಲಾಗಿ 120 ಮಾರ್ಕಿಂದ ಎಕ್ಸಾಮ್ ಆಗಿರ್ತದೆ. ಇನ್ನು ಟೈಮ್ ಬಂದುಬಿಟ್ಟು 90 ನಿಮಿಷ ಕಾಲಾವಕಾಶನ ಕೊಟ್ಟಿರ್ತಾರೆ. ಮತ್ತು ಎಕ್ಸಾಮ ಲೋಕಲ್ ಲ್ಯಾಂಗ್ವೇಜ್ನಲ್ಲಿ ಕೂಡ ನಡೆಸ್ತಾರೆ ಅಂತ ಹೇಳ್ತಾರೆ. ಈ ಟೆಸ್ಟ್ಗೆ ನೆಗೆಟಿವ್ ಕೂಡ ಇರ್ತೈತಿ. ಯಾವ ರೀತಿ ಇರ್ತದ್ರೆ 1/4 ನೆಗೆಟಿವ್ ಮಾರ್ಕ್ ಕೂಡ ಅಪ್ಲೈ ಆಗ್ತದೆ ನೋಡಿರಿ. ಅಂದರೆ 0.25 ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಇನ್ನು ಈ ವಿಧಿಗೆ ಸ್ಯಾಲ್ರಿ ಯಾವ ರೀತಿ ಇತ್ತು ಅಂದ್ರೆ ನೋಡಿರಿ, ಅಭ್ಯರ್ಥಿಗೆ 24,250 ರೂಪಾಯಿಂದ 40,029 ರೂಪಾಯಿವರೆಗೂ ಸ್ಯಾಲ್ರಿ ಸಿಗತ್ತೆ. ಇನ್ನು ಅಪ್ಲಿಕೇಶನ್ ಫೀ ಯಾವ ರೀತಿ ಇತ್ತು ಅಂದ್ರೆ ನೋಡಿರಿ, SC ST PWBD ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳಿಗೆ ಇಂಟಿಮೇಷನ್ ಚಾರ್ಜಸ್ ಅಂತೇಳಿ 50 ರೂಪಾಯಿ ಅಪ್ಲಿಕೇಶನ್ ಫೀ ಇರ್ತದೆ. ಇನ್ನು ಜನರಲ್ OBC ಮತ್ತು EWS ಅಭ್ಯರ್ಥಿಗಳಿಗೆ ಅಪ್ಲಿಕೇಶನ್ ಫೀ ಮತ್ತು ಇನ್ಕ್ಲೂಡಿಂಗ್ ಇಂಟಿಮೇಷನ್ ಚಾರ್ಜಸ್ ಅಂತೇಳಿ 450 ರೂಪಾಯಿ ಅಪ್ಲಿಕೇಶನ್ ಫೀ ಆಗ್ತದೆ. ಮತ್ತು RBIನಲ್ಲಿರುವ ಸ್ಟಾಫ್ಗೆ ಯಾವುದೇ ರೀತಿ ಅಪ್ಲಿಕೇಶನ್ ಫೀ ಇರುವುದಿಲ್ಲ. ಅಪ್ಲಿಕೇಶನ್ ಫೀಯನ್ನು ಕೂಡ ನೀವು ಆನ್ಲೈನಲ್ಲಿ ಪೇ ಮಾಡ್ಬೋದಾಗಿರ್ತದೆ. ನೋಡಿರಿ, ಯಾರು ಅಭ್ಯರ್ಥಿಗಳಾಗಿರ್ತೀರಿ ನೀವು ಅಪ್ಲಿಕೇಶನನ್ನು ಆಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಹಾಕ್ಬೋದಾಗಿರ್ತದೆ. ನೋಡಿರಿ, ಕೊನೆಯ ದಿನಾಂಕ ಬಂದುಬಿಟ್ಟು ಫೆಬ್ರವರಿ 4 ಕೊನೆಯ ದಿನಾಂಕ ಆಗಿರ್ತದೆ. ಥ್ಯಾಂಕ್ ಯು. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಷನ್ ಮೂಲಕ ತಿಳಿದು ಬರುತ್ತದೆ.